ಈ ಪ್ರಾಣಶಕ್ತಿ ಹರಿಯತ್ತಲ್ಲ, ಚಕ್ರ ಅಂತ ಕರೆದ್ರು. ಚಕ್ರ ಅಂತ ಯಾಕೆ ಕರೆದಿದ್ದು ಅಂದ್ರೆ ರೌಂಡಾಗಿದೆ ಅಂತಲ್ಲ, ಅಲ್ಲಿ ಪ್ರಾಣಶಕ್ತಿ ಸಂಚಾರ ಮಾಡ್ತಾ ಇರುತ್ತೆ ಅಂತ. ಇವತ್ತು ಜಗತ್ತಲ್ಲಿ ಯಾರೋ ನಿಮ್ಗೆ ಹೇಳಿದರು, XYZ ನಿಮಗೆ ಷಟ್ಕೋನ ಇದೆಯಲ್ಲ ಅದು ಲಕ್ಕಿ ಅಂತ ಹೇಳಿಬಿಟ್ರು. ಅವರಿಗೆ ತ್ರಿಕೋನ ಲಕ್ಕಿ ಅಂತ ಹೇಳಿದರು. ಹೋಗ್ಬಿಟ್ಟು ಗ್ಯಾರೇಜಲ್ಲಿ ನಿಮ್ಮ ಕಾರನ್ನು ತ್ರಿಕೋನ ಚಕ್ರ ಮಾಡಿ ಷಟ್ಕೋನ ಚಕ್ರ ಹಾಕಿದ್ರೆ ಗಾಡಿ ಮುಂದೆ ಹೋಗ್ತದೆ? ಹೋಗ್ತದೆ, ಬಟ್ ಎನರ್ಜಿ ತುಂಬ ಕನ್ಸ್ಯೂಮ್ ಆಗುತ್ತೆ ಅಲ್ವಾ? ಹೌದು. ಸರ್ಕ್ಯುಲರ್ ಏನು ಶೇಪ್ ಇದೆ, ವೃತ್ತಾಕಾರ, ಅದು ಶಕ್ತಿಯ ಸಂಚಾರಕ್ಕೆ ಸಹಕಾರಿ ಆದದ್ದು ನೈಸರ್ಗಿಕವಾಗಿ. ಇಟ್ ಏಡ್ಸ್ ಸ್ಪೀಡ್ ನ್ಯಾಚುರಲ್. ನೀವೊಂದು ಕಲ್ಲನ್ನು ನೀರಿಗೆ ಬಿಸಾಕಿದ್ರು ಚಕ್ರಾಕಾರ ವೃತ್ತಾಕಾರವಾಗಿಯೇ ಅದು ಸಂಚಾರ ಆಗ್ತದೆ. ರಿಪಲ್ ಎಫೆಕ್ಟ್. ಹಾಗೆಯೇ ಇಲ್ಲಿ ಪ್ರಾಣಶಕ್ತಿ ಈ ಜಂಕ್ಷನ್ಗಳಲ್ಲಿ, ಈ ನಾಡಿಗಳು ಸೇರುವ ಈ ಜಾಗಗಳಲ್ಲಿ ಸಂಚಾರ ಆಗ್ತಾ ಇರುತ್ತೆ ನಿರಂತರವಾಗಿ ಎಂಬುದಕ್ಕೆ ನಿಮ್ಗೆ ಅರ್ಥ ಆಗಲಿ ಅಂತ ಸಿಂಬಾಲಿಕ್ ಆಗಿ ಚಕ್ರ ಅಂತ ಕರೆದದ್ದು. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.